ದೇಶದಲ್ಲಿ ಕಚ್ಚಾ ತೈಲದ ಸಮಸ್ಯೆ ಎದುರಾಗಿದೆ. ಆದ್ರೆ ಭಾರತ ಸರ್ಕಾರ ನೆರೆಹೊರೆಯ ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆ ಮಾಡ್ತಿದೆ. ಇದು ಎಷ್ಟು ಸರಿ ಅಂತ? ಇದು ನೆರೆಹೊರೆಯ ದೇಶಗಳಿಗೆ ಭಾರತದ ಕಚ್ಚಾ ತೈಲ ರಫ್ತು ಮಾಡ್ತಿದೆ. ಕಚ್ಚಾ ತೈಲದಲ್ಲಿ ಎಲ್ಲಿ ಕೂಡ ನಮಗೆ ಕೊರತೆ ಆಗಿಲ್ಲ. ಎಲ್ಲಾದ್ರೂ ಆಗಿದ್ರೆ ನನಗೆ ಹೇಳಿ. ನೀವ್ ಹೇಳ್ತಾ ಇರೋದು LPG ಬಗ್ಗೆ ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಗ್ಗೆ, CNG ಬಗ್ಗೆ ನೀವು ಹೇಳ್ತಾ ಇದ್ರಿ. ನೋಡ್ರಿ, LNG ಇರೋದು ಕೆಲವು ದೇಶಗಳಲ್ಲಿ. ಅದು ರಷ್ಯಾ ಇರ್ಬೋದು ಅಥವಾ ಮಿಡ್ಲ್ ಈಸ್ಟ್ ಅಲ್ಲಿ ಇರುವಂತ ದೇಶಗಳು, ಕತಾರು, ಈ ರೀತಿಯಲ್ಲಿ ಇಲ್ಲೇ ನಡೀತಾ ಇದೆ ಯುದ್ಧ. ಪಾಪ ಅವ್ರು ಹೇಗೆ ಕಳಿಸ್ತಾರೆ? ಆದ್ರೂ ಕೂಡ ನಮ್ಮ ದೇಶ ಸೌತ್ ಅಮೆರಿಕಾದಿಂದ ತರಿಸ್ತಾ ಇದ್ದಾರೆ, ಅಮೆರಿಕಾದಿಂದ ತರಿಸ್ತಾ ಇದ್ದಾರೆ, ಗಯಾನಾ ಇಂದ ತರಿಸ್ತಾ ಇದ್ದಾರೆ. ಗೊತ್ತಿದೆ ಇವ್ರಿಗೆ ಎಲ್ಲೆಲ್ಲಿಂದ ತರಿಸ್ತಾ ಇದ್ದಾರೆ ಅಂತ. ಇದನ್ನೆಲ್ಲ ತರಿಸಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಯಾರನ್ನೂ ಬೇರೆ ದೇಶಗಳಿಗೆ ಅವಕಾಶನೇ ಇಲ್ಲ. ಅಂತದ್ದು ಇರಾನ್ ಅವರು 21ರಿಂದ ಸರಿಯಾಗಿ ನಾವು ಅವ್ರ ಮೇಲೆ ಇರ್ತಕ್ಕಂಥ ನಿರ್ಬಂಧದಿಂದ ನಾವು ಯಾವುದೇ ವಹಿವಾಟು ಮಾಡ್ತಾ ಇರ್ಲಿಲ್ಲ 21ರಿಂದ. ಆದ್ರೂ ಕೂಡ ಇರಾನ್ ಅವರು ನಮ್ಮ ಹಳೆಯ ಸ್ನೇಹವನ್ನ ಇವತ್ತು ಅವರು ಅದಕ್ಕೆ ಸ್ಪಂದನೆ ಮಾಡಿ, ನಮ್ಮ ತೊಂದರೆಗಳು ಸ್ಪಂದನೆ ಮಾಡಿ, ಅವರು ಪಾಪ ಅದರಲ್ಲಿ ನಮ್ಮ ವೆಸಲ್ಸ್ ಬರೋದಕ್ಕೆ ಹಡಗುಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ರಾಜತಾಂತ್ರಿಕ ಯಶಸ್ಸಲ್ವಾ? ಈ ದೇಶದ ರಾಜತಾಂತ್ರಿಕ ಯಶಸ್ಸಲ್ವಾ?